ಇವತ್ತು ಟಿಪ್ಟೂರ್ ಹೊನ್ನವಳ್ಳಿ ಹತ್ರ ಇರೋ ಗ್ರಾಮದೇವತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೂತರಾಯ ಸ್ವಾಮಿ ನನಗೆ ತಡೆ ಹೊಡಿಸ್ಬೇಕು, ಅಮಾವಾಸ್ಯೆ ದಿನ ಬರಕ್ಕೆ ಹೇಳ್ದ. ಬೇರೆಯವರೇನಾದ್ರೂ ಮಾಟ ಮಂತ್ರ ಅಥವಾ ಯಾವುದೇ ರೀತಿ ನೆಗೆಟಿವ್ ಎನರ್ಜಿಯಿಂದ ಎಫೆಕ್ಟ್ ಆಗಿದ್ರೆ ಈ ತಡೆ ಹೊಡೆಯೋದ್ರಿಂದ ದೇವರು ಅದೆಲ್ಲದನ್ನ ನಿವಾರಿಸ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ. ಅಮಾವಾಸ್ಯೆ ದಿನ ತುಂಬಾ ಶ್ರೇಷ್ಠ. ಅದು ಮೊಟ್ಟೆಗೆ ಸುತ್ತಾ ಇದ್ದಾರೆ ಅಂದ್ರೆ ಅದು ನಾವು ಅಂತ ಲೆಕ್ಕನ, ಅಂದ್ರೆ ನಮ್ಮೇಲಿರೋ ದೃಷ್ಟಿ ಎಲ್ಲ ಅದಕ್ಕೆ ಹೋಗುತ್ತೆ, ಅದನ್ನ ನೀವು ಹೊಡೆದು ತೆಗಿತೀರಾ ಅಂತ. ನಾವು ಮನುಷ್ಯರು ಏನೇ ಅಂದ್ಕೋಬೋದು, ಆದರೆ ದೇವ್ರು ನಡೆಸಿದ ಹಾಗೆ ಆಗೋದು ಅನ್ನೋದಕ್ಕೆ ಇದೆಲ್ಲ ಒಂದು ಸಣ್ಣ ಉದಾಹರಣೆಗಳೇ ಸಾಕ್ಷಿಯಾಗಿರುತ್ತೆ. ಹಲೋ ನಮಸ್ಕಾರ, ನಾನು ನಿಮ್ಮ ಕಾವ್ಯ ಶಾಸ್ತ್ರಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್. ಕೆಲವಷ್ಟು ವಿಷಯಗಳು ತರ್ಕಕ್ಕೆ ನಿಲುಕದ್ದು ಅಂತ ಹೇಳ್ಬೋದು. ಅಂಥದ್ರಲ್ಲಿ ಒಂದು ನಮಗೆ ದೇವರು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದು. ಸೊ ಇಲ್ಲಿ ನಮ್ಮ ಟಿಪ್ಟೂರ್ ಹತ್ರ ಹೊನ್ನವಳ್ಳಿಯಲ್ಲಿ ಒಂದು ಗ್ರಾಮ ದೇವತೆ ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ಇದು ನನ್ನ ಅನುಭವ ಕೂಡ ಬಂದಿದೆ. ಇವತ್ತು ಅಮಾವಾಸ್ಯೆ, ಶುಕ್ರವಾರ ಎಲ್ಲ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಸೊ ನಾನು ನನ್ನ ಕಲಿಗೂ ಇವತ್ತು ಟಿಪ್ಟೂರ್ ಹೊನ್ನವಳ್ಳಿ ಹತ್ರ ಇರೋ ಗ್ರಾಮದೇವತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿನ ದೂತರಾಯ ಸ್ವಾಮಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಡ್ತಾರೆ. ಆದ್ರೆ ಅಲ್ಲಿ ನನಗೆ ದೂತರಾಯ ಸ್ವಾಮಿ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡುತ್ತಾ ಅದ್ ನನಗೆ ಗೊತ್ತಿಲ್ಲ. ಬಟ್ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಸೊ ಲೆಟ್ಸ್ ಗೋ. ಸೊ ಏನೋ ನೋಡ್ಕೊಂಡು ಅಲಂಕಾರ ತೋರ್ಸು. ಏನಿಲ್ಲ, ಲಿಪ್ಸ್ಟಿಕ್ ಮಾತ್ರ ಹಚ್ಕೊಂಡೆ, ಒಂದ್ ಸ್ಟಿಕ್ಕರ್ ಇಟ್ಟೆ. ನಾವು ಸಿಂಪಲ್ ಅಪ್ಪ ಗೊತ್ತಲ್ಲ, ನಾವು ನ್ಯಾಚುರಲ್ ಎಲ್ಲ ರೆಡಿ ಆಗೋದು. ಆಮೇಲೆ ನನ್ನನ್ನು ಯಾರು ನೋಡ್ಬೇಕು ಅನ್ನೋದು. ಹೊನ್ನವಳ್ಳಿಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗ್ರಾಮ ದೇವತೆ, ಇದರ ಹೆಸರು ಹೊನ್ನಾಂಬಿಕಾ ದೇವಿ ಅಂತ. ಇಲ್ಲಿ ಉದ್ಭವ ಮೂರ್ತಿ ಇದೆ. ಸ್ವಲ್ಪ ಪೂಜೆ ಮಾಡಿಕೊಂಡು ನಾನು ಆಗಲೇ ಹೇಳಿದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅದು ಯಾವ ಜಾಗ ಪುಟ್ಟಿ? ಇದು ಮೂಲ ದೇವಸ್ಥಾನ. ಅದು ಉತ್ಸವ ಮೂರ್ತಿ ಇರೋದು ದೂತರಾಯ ಸ್ವಾಮಿದು. ಸೊ ಈಗ ಸದ್ಯಕ್ಕೆ ಅದು ಆದಿ ದೇವಸ್ಥಾನ, ಇದು ಮೂಲ ದೇವಸ್ಥಾನ. ಸೊ ಮೂಲ ದೇವಸ್ಥಾನದೊಳಗೆ ಹೋಗೋಣ ಬನ್ನಿ. ಎಳ್ಳಮಾವಾಸ್ಯೆ ಆಗಿದ್ರಿಂದ ದೀಪ ಹಚ್ಚಿದ್ದಾರೆ ಎಷ್ಟೊಂದು ಜನ. ಪೂಜೆ ನಡೀತಾ ಇದೆ. ಬಂದರು ಸೀರಿಯಲ್ ವಿಚಾರ ಮಾಡೋದನ್ನು ಮಾತ್ರ ಬಿಡೋದು. ನಾನು ಮಾತಾಡ್ತು. ಪಾಪ ದೇವರು ಎಲ್ಲದನ್ನು ಕೇಳಿಸ್ಕೋಬೇಕು. ಪಕ್ಕದ ಮನೆ ಸರೋಜಮ್ಮನ ಮನೇಲಿ ಏನಾಯ್ತು ಅಂತ. ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು ನಮ್ಮ ಅಪ್ಪ ಅಮ್ಮನ ಜೊತೆಗೆ. ಅದು ಇಂಚರ ಹೇಳಿನೇ. ಸೊ ಇಂಚರ ಹೇಳಿದ್ಮೇಲೆ ಇಲ್ಲಿ ಬಂದಾಗ ದೇವರು ಅಂದರೆ ದೂತರಾಯ ಸ್ವಾಮಿ ನನಗೆ ತಡೆ ಹೊಡಿಸ್ಬೇಕು, ಅಮಾವಾಸ್ಯೆ ದಿನ ಬರೋಕ್ಕೆ ಹೇಳಿದ್ರು. ಹೇಳ್ದ ಅಂತ ಯಾಕಂತೀನಿ ಅಂದರೆ ಅದೊಂಥರ ಅಷ್ಟು ಮುದ್ದು ಅಂದರೆ ನಮ್ಮಿಬ್ಬರಿಗೂ ಅದೊಂಥರ ಫ್ರೆಂಡ್ ಥರ. ಸೊ ಆದರೆ ನನಗೆ ಅಲ್ಲೇ ಹೇಳಿಬಿಟ್ಟೆ ನನಗೆ ಅವತ್ತು ಶೂಟಿಂಗ್ ಇರುತ್ತೆ, ಬರೋಕ್ಕಾಗಲ್ಲ ಅಂತ.
ಅವತ್ತು ಅವ್ರಂದ್ರು ಒಂದು ಸ್ವಲ್ಪ ದಿನ ಆ ಕಡೆ ಈ ಕಡೆ ಈ ಹುಡುಗಿಗೆ ಹೇಳಿದ್ದೀವಿ, ಅಂದರೆ ಇಂಚುರಂಗೂ ಹೇಳಿದ್ದೀವಿ ತಡೆ ಓಡಿಸೋಕ್ಕೆ ಅಂತ, ನೀವಿಬ್ಬರು ಜೊತೆಗೆ ಬನ್ನಿ ಅಂತ ಅವತ್ತು ನಮಗೆ ದೇವರು ಅಪ್ಪಣೆ ಕೊಟ್ಟಿತ್ತು. ಆದರೆ ನನಗೆ 23ನೇ ತಾರೀಕು ಶೂಟಿಂಗ್ ಇತ್ತು, ಇವಳಿಗೂ 23ನೇ ತಾರೀಕು ಶೂಟ್ ಇತ್ತು. ಆದರೆ ನನಗೆ ಹೇಗಾಯಿತು ಅಂದರೆ ಡೇಟ್ ಕರೆಕ್ಟಾಗಿ ಕೊಟ್ಟಿದ್ದೇನೆ 23ನೇ ತಾರೀಕು, ಅಂದರೆ ಇವತ್ತು ಬ್ರೇಕ್ ಕೊಟ್ಟಿದ್ದಾರೆ. ಇವಳಿಗೆ ನಿನ್ನೆ ಸಂಜೆವರೆಗೂ ಶೂಟ್ ಇತ್ತು, ಕ್ಯಾನ್ಸಲ್ ಮಾಡಿದ್ದಾರೆ. ರಾತ್ರಿ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ಬರಬೇಕು ಅಂತ ಇತ್ತು. ಆ್ಯಂಡ್ ಈಗ ಹೇಳಿದ್ವಿ ದೂತರಾಯ ಸ್ವಾಮಿ ಈ ದೇವಸ್ಥಾನಕ್ಕೆ ಹೋಗ್ಬೋದಾ, ಶೂಟಿಂಗ್ ಮಾಡ್ಬೋದಾ, ಇವತ್ತು ಹೊರಡಿಸ್ತಾರಾ ಅಂತ. ಆದರೆ ಈಗ ಜಸ್ಟ್ ಇವ್ರು ಹೇಳಿದ್ರು ಇಲ್ಲ ಇವತ್ತು ಹೊರಡಿಸೋದಿಲ್ಲ, ಯಾರ್ದೋ ಮನೆಗೆ ಹೋಗಿದೆ ಅದು ಅಂತ. ಸೊ ನಮಗೆ ಬೇಜಾರಾಯ್ತು, ಇಲ್ಲಿವರೆಗೂ ಬಂದು ಶೂಟ್ ಮಾಡೋಕ್ಕೆ ಒಪ್ಪಿಗೆ ಸಿಗಲಿಲ್ಲ ಅಂತ. ಆದರೆ ಮತ್ತೆ ವಾಪಸ್ಸು ನಾವು ನೋಡಬೇಕು, ನಾವು ಶೂಟ್ ಮಾಡಬೇಕು ಅಂತ ದೇವಸ್ಥಾನಕ್ಕೆ ಬಂದಿದೆ. ಸೊ ನೋಡುವ, ಯಾಕಂದರೆ ಇದೆಲ್ಲ ಪ್ರಾಪ್ತಿ ಇದ್ದರೆ ಅಷ್ಟೇ ಆಗೋದು. ನಾವು ಮನುಷ್ಯರು ಏನೇ ಅಂದ್ಕೋಬೋದು, ಆದರೆ ದೇವ್ರು ನಡೆಸಿದ ಹಾಗೆ ಆಗೋದು ಅನ್ನೋದಕ್ಕೆ ಇದೆಲ್ಲ ಒಂದು ಸಣ್ಣ ಉದಾಹರಣೆಗಳೇ ಸಾಕ್ಷಿಯಾಗಿರುತ್ತೆ. ಸೊ ನಿಮಗೂ ಪರಿಚಯ ಮಾಡಿಸ್ತೀನಿ ನಮ್ಮಿಬ್ಬರು ಫೇವ್ರೆಟ್ ದೂತರಾಯ ಸ್ವಾಮಿನ. ಸೊ ನಿಮ್ಗೆ ಬರಬೇಕು, ದೇವ್ರ ಹತ್ರ ಬೇಡ್ಕೊಂಡ್ರೆ ಸಾಕು, ಬರಬೇಕು ಅನ್ನೋದಿದ್ರೆ ದೇವ್ರು ಹೇಗಾದರೂ ಕರ್ಸ್ಕೊತಾರೆ. ಆ್ಯಕ್ಚುಲಿ ಹೌದು, ಯಾಕೆ ಫಸ್ಟ್ ಟೈಮ್ ನಾನು ಅಪ್ಪ ಅಮ್ಮ ಬರಬೇಕು ಅಂತ ಅಂದ್ಕೊಂಡಾಗ ಇಂಚು ನನಗೆ ಹೇಳಿ ನಾನು ಬರಬೇಕಿತ್ತು. ಬಟ್ ಇವಳು ಫೋನ್ 1 ಗಂಟೆವರೆಗೂ ಸ್ವಿಚ್ ಆಫ್ ಆಗಿತ್ತು, ಆಲ್ಮೋಸ್ಟ್ 12:30ವರೆಗೂ. ನಾನು ಇಲ್ಲಿ ಬರ್ತೀನಾ ಇಲ್ವಾ ಇದು ಯಾವುದೂ ನನಗೆ ಗೊತ್ತಿರಲಿಲ್ಲ. ಬಟ್ ಅವತ್ತೇ ಹೊರಡೋ ಹಾಗಾಯಿತು, ಇಲ್ಲಿ ಬರೋ ಹಾಗಾಯಿತು. ಹಾಗೆ ನಾವು ಅಂದ್ಕೊಂಡ್ರೆ ಏನೂ ಆಗೋದಿಲ್ಲ, ಅವ್ನು ಹೇಳಿದ್ರೆ ಅವ್ನು ಕರ್ಸ್ಕೊಂಡ್ರೆ ಖಂಡಿತವಾಗ್ಲೂ ಬರ್ಬೋದು ಅಷ್ಟೇ. ಇಂಚು ಈಗ ತಡೆ ಹೊಡಿಯೋಕ್ಕೆ ಮುಂಚೆ ಟೈಮ್ ಪಾಸ್ಗೆ ಒಂದು ಹಾಡು ಹಾಡಿ ಇಂಚು. ನಾನಾ ಸುಮಾರು ಜನ ಇದ್ದಾರೆ ಕಾರಲ್ಲಿ ಹಾಡಿಸ್ತೀನಿ ಆಯಿತಾ? ಓಕೆ ಡಾನ್. ಇದು ತಡೆ ಹೊಡೆಯೋದು ಅಂದರೆ ಯೂಶಲಿ ದೃಷ್ಟಿ ತೆಗೆಯೋದು ಅಂತ. ಯಾವುದೇ ರೀತಿ ದೃಷ್ಟಿ, ಕಣ್ದೃಷ್ಟಿ, ಬೇರೆಯವರೇನಾದರೂ ಮಾಟ ಮಂತ್ರ ಅಥವಾ ಯಾವುದೇ ರೀತಿ ನೆಗೆಟಿವ್ ಎನರ್ಜಿಯಿಂದ ಎಫೆಕ್ಟ್ ಆಗಿದ್ರೆ ಈ ತಡೆ ಹೊಡೆಯೋದ್ರಿಂದ ದೇವರು ಅದೆಲ್ಲದನ್ನು ನಿವಾರಿಸ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ. ಸೊ ಈಗ ನಾವಿಷ್ಟು ಉದ್ದ ಇದ್ದೀವಿ, ಅಷ್ಟು ಅಳತೆದ ದಾರ ತೊಗೊಂಡಿದ್ದಾರೆ ಅವರು, ದೃಷ್ಟಿದಾರ ಅಂತ ಕರೀತಾರೆ ಅದನ್ನು. ಓಕೆ. ಸೊ ತಡೆ ಹೊಡೆಯೋಕ್ಕೆ ಇಲ್ಲಿ ನಿಂಬೆಹಣ್ಣು, ಕಳಶದಲ್ಲಿ ಬೇವಿನ ಸೊಪ್ಪು ಮತ್ತು ಮೊಟ್ಟೆ, ತೆಂಗಿನಕಾಯಿ ಇದೆಲ್ಲ ಇದೆ. ದೃಷ್ಟಿದಾರನ ಒದ್ದೆ ಮಾಡ್ಕೊಂಡಿದ್ದಾರೆ. ಅದನ್ನು ಮೊಟ್ಟೆಗೆ ಸುತ್ತಾ ಇದ್ದಾರೆ. ಅಂದರೆ ಅದು ನಾವು ಅಂತ ಲೆಕ್ಕನಾ? ಅಂದರೆ ನಮ್ಮೇಲಿರೋ ದೃಷ್ಟಿ ಎಲ್ಲ ಅದಕ್ಕೆ ಹೋಗುತ್ತೆ, ಅದನ್ನು ನೀವು ಹೊಡೆದು ತೆಗಿತೀರಾ ಅಂತ ಹೋಗುತ್ತೆ ಅಂತ. ವಾವ್. ಈಗ ನೀವು ರಾಕ್ ಸಾಲ್ಟು ಅದು ಇದು ಅದೆಲ್ಲ ಏನೇನು ಮಾಡ್ತೀವಿ, ಬೇರೆ ಬೇರೆ ಸ್ಪಿರಿಚುಯಾಲಿಟಿದು ಹೇಗೆ ಅದೆಲ್ಲ ವರ್ಲ್ಡ್ ವೈಡ್ ಅಕ್ಸೆಪ್ಟ್ ಆಗಿದೆ, ಅದೇ ಥರ ಈ ತಡೆ ಹೊಡೆಯೋದು ಅನ್ನೋದು ಕೂಡ ಈ ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಏನು ಬರುತ್ತೆ ಅಥವಾ ಕಣ್ಣು ದೃಷ್ಟಿ ಏನಾಗುತ್ತೆ. ಆ್ಯಸ್ ವಿ ಆಲ್ ನೋ, ಆಲ್ ಹ್ಯೂಮನ್ಸ್ ಆರ್ ಅಬೌಟ್ ಎನರ್ಜೀಸ್, ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂತ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಸೊ ಆ ರೀತಿ ಇರೋ ನೆಗೆಟಿವ್ ಎನರ್ಜಿನ ದೂರ ಮಾಡೋದಕ್ಕೋಸ್ಕರ ಈ ರೀತಿ ಎಸ್ಪೆಷಲಿ ಅಮಾವಾಸ್ಯೆ ದಿನ, ಯಾಕೆಂದರೆ ಅಮಾವಾಸ್ಯೆ ದಿನ ತುಂಬ ಶ್ರೇಷ್ಠ. ದ ವೈಬ್ರೇಷನ್ಸ್ ಆಫ್ ದಿ ಅರ್ತ್ ಅಲ್ಲಿ ತುಂಬ ಶ್ರೇಷ್ಠ ಇರುತ್ತೆ. ಇದಕ್ಕೋಸ್ಕರ ಅಮಾವಾಸ್ಯೆ ಅಂತ ಬೆಟರ್ ಅಂತ ಹೇಳ್ತಾರೆ. ಸೊ ಇಲ್ಲೊಂದು ಪೀಠದ ಥರ ಮಾಡಿ, ಅಲ್ಲಿಂದು ಮಣ್ಣಿಂದ ಒಂದು ಇದ್ರ ಥರ ಮಾಡಿ ಅದ್ರ ಮೇಲೆ ಒಂದು ಮಡಿಕೆ ಇಟ್ಟಿದ್ದಾರೆ. ಆ ಮಡಿಕೆ ಮೇಲೆ ಒಂದು ಕಾಯಿನ, ಅದರದ್ದು ಜುಟ್ಟನ್ನು ತೆಗೆದು ಕುಂಕುಮ ಹಚ್ಚಿ ಅದ್ರ ಮೇಲೆ ಆ ಒಂದು ಮೊಟ್ಟೆ ಇಟ್ಟು ಅದ್ರ ಮೇಲೆ ಒಂದು ಚೂರು, ಅಂದರೆ ಈ ಮಣ್ಣು ಇಡ್ತಾ ಇರೋದು ಇದಕ್ಕೋಸ್ಕರ, ಬ್ಯಾಲೆನ್ಸ್ಗೋಸ್ಕರ ಅದ್ರ ಮೇಲೆ ನಿಂಬೆಹಣ್ಣು ಇಟ್ಟಿದ್ದಾರೆ. ಈಗ ತಡೆ ಹೊಡೆದಾದ ಮೇಲೆ ಆ ಕಡೆ ತಿರುಗಿ ನೋಡದೆ ಹೋಗಬೇಕು ಅನ್ನೋದೊಂದು ಮಾತಿದೆ. ಒಂದು ನಿಂಬೆಹಣ್ಣಲ್ಲಿ ಇಟ್ಟಿದ್ದಾರೆ, 3 ನಿಂಬೆಹಣ್ಣು ಇಟ್ಟಿದ್ದಾರೆ. ಅಲ್ಲಿ 4 ನಿಂಬೆಹಣ್ಣು 4 ದಿಕ್ಕಲ್ಲಿ ಇಟ್ಟಿದ್ದಾರೆ. ಮಧ್ಯ ಸೆಂಟ್ರಲ್ 5, ಅಂದರೆ 5 ದಿಕ್ಕುಗಳಿಗೆ ಅಂತ. 5 ದಿಕ್ಕುಗಳಿಗೂ ಆಗುತ್ತೆ, ಪಂಚಭೂತಗಳಿಗೂ ಆಗುತ್ತೆ. ಇಲ್ಲೇ ತಡೆ ಹೊಡೆಯೋದಕ್ಕೆ ಏನಾದರೂ ವಿಶೇಷತೆ ಇದೆಯಾ? ಈ ಜಾಗದಲ್ಲಿ ಏನಕ್ಕೆ ಮಾಡ್ತೀರಾ ನೀವು? ಅಮ್ಮಂಗೆ ಬಲಿ ಆಗಲ್ಲ. ಓಕೆ. ಕೆಲವು ದೇವಸ್ಥಾನಗಳಿಗೆ ತಾಯಿಗೆ ಬಲಿ ಕೊಡ್ತಾರೆ, ಅಂಥ ಜಾಗದಲ್ಲಿ ದೇವಸ್ಥಾನದ ಪ್ರಾಂಗಣದ ಒಳಗೇನೆ ಮಾಡ್ತಾರೆ. ಇಲ್ಲಿ ತಾಯಿಗೆ ಬಲಿ ಕೊಡದೇ ಇರೋ ಕಾರಣ ಇಲ್ಲಿ ದೇವಸ್ಥಾನದ ಹತ್ತಿರ ದೂರದಲ್ಲಿ ಮಾಡ್ತಾ ಇದ್ದಾರೆ. ಮೊದಲನೇ ಸರಿ ಹೊಡ್ಸ್ಕೊತಿರೋದು ತಡೆ ನಮ್ಮ ಪುಟ್ಟಿ. ಈ ಥರ ನಾನು ಹೊಡ್ಸ್ಕೊಂಡಿಲ್ಲ.
ಸ್ವಾಮಿ ಅಕ್ಷತೆಗಳು ಕೊಡಿ. ಪ್ರಾರ್ಥನೆ ಮಾಡಿಬಿಟ್ಟು ಅದು ಸುತ್ತ ಹಾಕಿ. ನಮ್ಮ ಎಲ್ಲ ಕೆಲಸಗಳು ದೂರ ನಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರುದ್ರಾಯ ಬತ್ತ ನೆನೆಸ್ಕೊಂಡ್ಬಿಟ್ಟು ಆಯ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಂ ಹಾಕಿ. ಕೈ ಕಟ್ಟಬೇಡ್ರಿ, ಕೈ ಆ ಕಡೆ ಕೈ ಯಾಕೆ ಕಟ್ಟಬಾರ್ದು ಅಂತ ಹೇಳ್ತಾರೆ ಅಂದರೆ ಯೂಶಲಿ ಯಾವುದೇ ಮೆಡಿಟೇಷನ್ ಎನರ್ಜೀಸ್ ಏನೇ ಮಾಡಬೇಕಂದ್ರೂ ಕೈ ಕಟ್ಟಬಾರ್ದು. ದ ಎನರ್ಜಿ ಅಥವಾ ನಿಮ್ಮ ಕಾಸ್ಮಿಕ್ ಎನರ್ಜಿ ಫ್ರೀಯಾಗಿ ಫ್ಲೋ ಆಗಬೇಕು ನಿಮ್ಮೊಳಗೆ ಅನ್ನೋ ಕಾರಣದಿಂದ ನೀವು ಯಾವುದೇ ರೀತಿ ದೇವರಿಗೆ ಪ್ರದಕ್ಷಿಣೆ ಹಾಕಬೇಕಾದ್ರೂ, ಮೆಡಿಟೇಷನ್ ಮಾಡಬೇಕಾದ್ರೂ ಅಥವಾ ಯಾವುದೇ ತಾಂತ್ರಿಕ್ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಯೂಶಲಿ ಕೈ ಕಟ್ಟಬಾರ್ದು ಅಂತ ಹೇಳ್ತಾರೆ. ದೂರ ಹೋಗ್ರಿ. ಸಾಕು ಸಾಕು ಸಾಕು. ವಾವ್, ಅದು ದಾಟ್ಕೊಂಡು ಬರ್ಬೇಕು ಲಾಸ್ಟ್ ಬನ್ನಿ. ಹೋಗ್ಬಿಡು ಹಿಂದೆ ತಿರುಗಿ ನೋಡ್ಬೇಡ. ಅಂದ್ಬಿಟ್ಟು ಕೈಕಾಲು ತೊಳ್ಕೊಂಡು ಟ್ಯಾಂಕ್ ಹತ್ರ ಒಳಗೆ ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಡು. ಎಷ್ಟೇ ಸುತ್ತಬೇಕು ಅದೆಲ್ಲ ಏನಿಲ್ಲ. ದಾಟ್ಕೊಂಡು